ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ವಾಯ್ಸ್ ಓವರ್ ಕೊಟ್ಟು ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಾವು ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀವಿ. ಮೊದಲು ನಾನಿಲ್ಲಿ 2-3 ಮಾವಿನಕಾಯಿನ ತಗೊಂಡು ಚಿಕ್ಕ ಸಣ್ಣ ಪೀಸಸ್ ಆಗಿ ನಿಮ್ಗೆ ಯಾವ ಸೈಜ್ ಬೇಕು ನೀವು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಚಿಕ್ಕದಾಗೇ ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 2-3 ಮಾವಿನಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಅಂದರೆ ಏನಂತಾರೆ 2-3 ಮಾವಿನಕಾಯಿನ ತೊಗೊಂಡು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕಿದ್ದೀನಿ. ನೆಕ್ಸ್ಟು ನಾನು ಇಷ್ಟು ಮಾವಿನಕಾಯಿಗೆ 2-3 ಸ್ಪೂನ್ಸ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು. ಯೂಶ್ವಲಿ ಉಪ್ಪಿನಕಾಯಿಗೆ ಜಾಸ್ತಿ ಉಪ್ಪು ಬಳಸ್ತಾರೆ. ನಾನಿಲ್ಲಿ ನನಗೆಷ್ಟು ಬೇಕೋ ಅಷ್ಟು ಉಪ್ಪನ್ನ ನನಗೆ ಕ್ವಾಂಟಿಟಿ ಇಷ್ಟು ಕೊಟ್ಟರೆ ಸಾಕು ಅಂತ ಅನಿಸಿದ್ದಕ್ಕೆ ನಾನೊಂದು 3-4 ಸ್ಪೂನ್ಸಷ್ಟು ಉಪ್ಪನ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2-3 ಸ್ಪೂನ್ಸಷ್ಟು ಏನಂತಾರೆ ಕೆಂಪು ಮೆಣಸಿನ್ಕಾಯಿ ಪೌಡರ್ನ ನಾನು ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಸಾಂಬಾರು ಪೌಡರ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಆಫ್ ಅರಿಶಿಣ ಪುಡಿನೂ ಕೂಡ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ಎಲ್ಲದನ್ನು ಮಿಕ್ಸ್ ಮಾಡಿ ಇನ್ನೂ ಒಂದು ಟೈಮ್ ಎಲ್ಲನೂ ಮಿಕ್ಸಪ್ ಮಾಡಿಕೊಂಡು ನೆಕ್ಸ್ಟು 2-3 ಸ್ಪೂನ್ಸ್ ಆಫ್ ಏನಂತಾರೆ ಅಡುಗೆ ಆಯಿಲ್ನೂ ಕೂಡ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಮಿಕ್ಸಿಂಗ್ಗೆ. ಇದನ್ನೆಲ್ಲ ಹಾಕಿ ನೆಕ್ಸ್ಟು ಸ್ವಲ್ಪ 1-2 ಕ್ಯಾಪಷ್ಟು, ಚಿಕ್ಕ ಕ್ಯಾಪ್ ಆದರೂ ಓಕೆ, ಇಲ್ಲಾಂದರೆ ಒಂದು ಚಿಕ್ಕ ಟೈನಿ ಗ್ಲಾಸಲ್ಲಿ 1 ಗ್ಲಾಸ್ ಆಫ್ ವಾಟರ್ ಆದ್ರೂ ಸಾಕು. ಹಾಕ್ಕೊಂಡು ನೆಕ್ಸ್ಟು ನೀವು ಅದನ್ನು ಸ್ವಲ್ಪ ಒಂದು 10-20 ಮಿನಿಟ್ಸ್ ಆದಷ್ಟು ನೆನೆಯಾಗಿ ಬಿಟ್ಟಷ್ಟು ಇನ್ನೂ ಚೆನ್ನಾಗಿರುತ್ತೆ. ರಾ ಮಾವಿನಕಾಯಿ ಟೇಸ್ಟ್ ನಿಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿರೋದು. ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಮುಂಚಿತವಾಗೇ, ಮತ್ತು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಸಿಗುತ್ತೆ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ, ಬಿಕಾಸ್ ಅದು ಟೇಸ್ಟು, ಅರೋಮಾ, ಫ್ಲೇವರ್ ಎಲ್ಲ ಚೆನ್ನಾಗಿ ಸಿಗಲಿ ಅನ್ನೋ ಕಾರಣಕ್ಕೆ. ನೆಕ್ಸ್ಟು ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ನನಗೆ ಆಯಿಲ್ ಅಂದರೆ ಯೂಶ್ವಲಿ ಉಪ್ಪಿನಕಾಯಿಗೆ ಆಯಿಲ್ಲು ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಆಯಿಲ್ಲು ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಕೂಡ ಸ್ವಲ್ಪ ನಿಮಗೆ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗುತ್ತೆ ಜೀರಿಗೆ ಹಾಕೋದ್ರಿಂದ. ಹಾಗಾಗಿ ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಮತ್ತು ಲಾಸ್ಟಲ್ಲಿ ನಾನು ಸ್ವಲ್ಪ ಇದಕ್ಕೆ ಇಂಗು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಿಂಗೆ ಹಾಕೋದ್ರಿಂದನೂ ಅರೋಮಾ ಆಗಲಿ ಅಥವಾ ನಿಮ್ಮ ಡೈಜೆಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಹಿಂಗೂ ಕೂಡ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಇದನ್ನೆಲ್ಲ ಹಾಕಿ ಏನಂತಾರೆ ಒಗ್ಗರಣೆ, ಸಾಸಿವೆ ಸಿಡ್ದಾದ್ಮೇಲೆ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆನ ಮಿಕ್ಸ್ ಮಾಡ್ತಿದ್ದೀನಿ ಮಾವಿನಕಾಯಿಗೆ. ಸೊ ಕ್ವಿಕ್ಕಾಗಿ ಫಾಸ್ಟಾಗಿ ನಿಮಗೆ ಮನೆಯಲ್ಲೇ ಮಾಡ್ಕೋಬೇಕು ಹೋಮ್ ಮೇಡ್ ಉಪ್ಪಿನಕಾಯಿನ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಈಸಿಯಾಗಿ ಬೇಗ ಮಾಡ್ಕೋಬೋದು ಅನ್ನೋದಾದರೆ ಬೇಗ ಮಾಡ್ಕೋಬೋದು. ಈಗ ಅಂಗಡಿಲೆಲ್ಲ ಹೌದು, ಉಪ್ಪಿನಕಾಯಿನ ಯೂಶ್ವಲಿ ಎಲ್ಲರೂ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತಾರೆ. ಇವಾಗ ಹೊರಗಡೆ ತೊಗೊಂಡು ತಿಂತೀವಿ ಅಂತಂದ್ರೂ ಅವರು ತುಂಬ ದಿನ ಇಟ್ಟೇ ಕೊಡೋದು. ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದನೇ ಹೆಲ್ತ್ಗೂ ಕೂಡ ಯೂಸ್ ಆಗುತ್ತೆ, ಮತ್ತು ನಾವೇ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಮನೇಲೇ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ಇಟ್ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಾರಿ, ವಾಯ್ಸ್ ಓವರ್ ಕೊಟ್ಟು ತುಂಬ ದಿನ ಆಗಿರೋದ್ರಿಂದ ಅದು ಇನ್ನೂ ಆ ಕಂಟಿನ್ಯೂಟಿ ತುಂಬ ಬರ್ತಾಯಿಲ್ಲ. ಮುಂದೆ ವೀಡಿಯೋಸಲ್ಲೆಲ್ಲ ಇನ್ನೂ ಚೆನ್ನಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರಿಗಾದರೂ ಬೇಕು ಅಂತ ಅಂದರೆ ಪಿಂಗ್ ಮಾಡಿಕೊಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹೇಳಿದ್ನೇ ಹೇಳ್ತಿದ್ದಾರೆ ಅಂದ್ಕೊಬೇಡಿ. ನಾವು
ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ಹೇಳ್ತಿರೋದು. ತುಂಬ ನೋಡಿ ಕಲ್ಲರು ಉಪ್ಪಿನಕಾಯಿದು ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದು ಮಿಕ್ಸ್ ಆದಮೇಲೆ ಆರೋಮ ಕೂಡ ಅಷ್ಟೇ ಚೆನ್ನಾಗಿತ್ತು. ಬೈ ಬೈ, ಐ ಲವ್ ಯು.